ಬಡಕಿಲ ಸುಬ್ಬಣ್ಣ ಭಟ್ಟರಿಗೆ 8 ಮಕ್ಕಳು, 4 ಗಂಡು 4 ಹೆಣ್ಣು. ಹಿರಿಯ ಪುತ್ರಿ ತಿರುಮಲೇಶ್ವರಿ, ಎರಡನೆಯವಳು ಸಾವಿತ್ರಿ, ಮೂರನೆಯವಳು ಪಾರ್ವತಿ ಮತ್ತು ನಾಲ್ಕನೆಯವಳು ಸರಸ್ವತಿ. ಹೀಗೆ ನನಗೆ 4 ಮಂದಿ ಅತ್ತೆಯವರಿದ್ದರು. ಅವರಲ್ಲಿ ಮಿತ್ತೂರಿನಲ್ಲಿದ್ದ ನನ್ನ ಒಬ್ಬಳು ಅತ್ತೆ ಸರಸ್ವತಿಯವರನ್ನು ನಾನು ನೋಡಿದ ನೆನಪು ನನಗಿದೆ. 4 ಗಂಡು ಮಕ್ಕಳಲ್ಲಿ ಎರಡನೆಯವರು ನನ್ನ ತಂದೆ ಬಡಕಿಲ ಶಂಭು ಶರ್ಮರು, ಆಯುರ್ವೇದ ವೈದ್ಯರು. ನನ್ನ ತಂದೆಯನ್ನು ನಾನು ನೋಡಲಿಲ್ಲ. ತಾಯಿ ದೇವಕಿ ಅಜ್ಜಿ ಬಡಕಿಲ ಮನೆಯಲ್ಲಿ ಇದ್ದರು. ನಾವು ಚಿಕ್ಕವರಿದ್ದಾಗ ಬಡಕಿಲಕ್ಕೆ ಹೋದಾಗ ನಮ್ಮನ್ನು ಮಾತನಾಡಿಸುತ್ತಿದ್ದರು. ಅವಳು ಯಾವಾಗಲೂ ಬಿಳಿ ಸೀರೆ ಉಟ್ಟು ಅದೇ ಸೀರೆಯನ್ನು ತಲೆಯನ್ನು ಮುಚ್ಚಿಕೊಳ್ಳುತ್ತಿದ್ದರು. ಆಗಿನ ಕಾಲದಲ್ಲಿ ಗಂಡ ಸತ್ತವರ ಮಡದಿಯವರು ತಲೆ ಬೋಳಿಸಿಕೊಳ್ಳುತ್ತಿದ್ದರು. ಹಾಗಾಗಿ ನನ್ನ ಅಜ್ಜಿಯವರು ಹಾಗೆ ತಲೆ ಮುಚ್ಚಿಕೊಂಡಿದ್ದಿರಬಹುದು. 4ನೆಯವರು ನನ್ನ ಚಿಕ್ಕಪ್ಪ ಸೀತಾರಾಮ ಭಟ್ಟರು. ಅವರು ನಾವು ತಂದೆ ತಾಯಿ ಮಕ್ಕಳ ಜೊತೆ ಕೊಂಬೆಟ್ಟು ಮನೆಯಲ್ಲಿ ಇದ್ದರು. ನನ್ನ ತಂದೆ 1900ನೇ ಇಸವಿಯಲ್ಲಿ ಹುಟ್ಟಿದವರು. 93ನೇ ಇಸವಿಯಲ್ಲಿ ತೀರಿ ಹೋದರು. ನನ್ನ 3ನೇ ಅಣ್ಣ ನಾರಾಯಣ ಮತ್ತು ಅತ್ತಿಗೆ ಮಾಯಾ ಪಾರ್ವತಿಯ ಜೊತೆ ಹನುಮಜ್ಜೆಯ ಮನೆಯಲ್ಲಿದ್ದರು. ನನ್ನ ತಮ್ಮ ಜಯರಾಮನು ಅವರ ಜೊತೆಗಿದ್ದ. ನನ್ನ ತಾಯಿಯವರು ಕೊಂಬೆಟ್ಟ ಮನೆಯಲ್ಲಿದ್ದಾಗಲೇ ತೀರಿ ಹೋಗಿದ್ದರು. ಅನಂತರ ಆಗ ಅಲ್ಲಿ ನನ್ನ ಚಿಕ್ಕಮ್ಮ ಮಕ್ಕಳು ಇದ್ದರು. ಆಮೇಲೆ ಚಿಕ್ಕಪ್ಪನ ಕುಟುಂಬದವರು ಬಡಕಿಲ ಸೋದರರಿಗೆಲ್ಲ ಆಸ್ತಿ ಪಾಲಾಗಿದ್ದರಿಂದ ಮುದ್ರಜ್ಜೆಯಲ್ಲಿ ನೆಲೆಸಿದರು. ನನ್ನ ತಂದೆಯವರು ಹನುಮಜ್ಜೆಗೆ ಬಂದರು. ಅವರು ಸಾಮಾನ್ಯ 36 ವರ್ಷ ವೈದ್ಯರಾಗಿ ಪುತ್ತೂರಿನಲ್ಲಿ ಕೆಲಸ ಮಾಡಿದ್ದರು. ತಂದೆಯವರು ತೀರಿ ಹೋದ ದಿವಸ ಅವರು ಬೆಳಗ್ಗೆ ಎದ್ದು ಮಹಡಿಯಿಂದ ಮೆಟ್ಟಿಲು ಇಳಿಯುವಾಗ ಬಿದ್ದು ಅವರ ತಲೆಗೆ ಪೆಟ್ಟಾಗಿತ್ತಂತೆ. ಬ್ರೈನ್ ಹೆಮರಾಯ್ಡ್ ಆಗಿದ್ದಿರಬಹುದು. ಹಾಗೆ ಅವರು ತುಂಬ ನಿತ್ರಾಣದಲ್ಲಿದ್ದರು. ಇನ್ನು ಬದುಕುವ ಸಾಧ್ಯತೆ ಕಡಿಮೆ ಎಂದು ನನಗೆ ಮತ್ತು ನನ್ನ ಅಕ್ಕಂದನಿಗೆ ತಂಗಿ ಮತ್ತು ಕುಂಜಣ್ಣನವರು ಫೋನಿನ ಮೂಲಕ ತಿಳಿಸಿದರು. ನಾನು ನನ್ನ ಪತಿಯ ಜೊತೆ ಮೈಸೂರಿನಿಂದ ಬೆಳಿಗ್ಗೆ 10 ಗಂಟೆಗೆ ಬಸ್ಸಿನಲ್ಲಿ ಕುಳಿತು ಪುತ್ತೂರಿಗೆ ಬಂದು ಅಲ್ಲಿಂದ ಹನುಮಜ್ಜೆಗೆ ಬಂದೆ. ಆಗ ನನ್ನ ತಂದೆಗೆ ಜ್ಞಾನವಿರಲಿಲ್ಲ. ನಾವೆಲ್ಲ ಮಾತನಾಡಿಸಿದ್ದು ತಿಳಿಯುತ್ತಿರಲಿಲ್ಲ. ನನಗೆ ಹೇಳಿದಂತೆ ನಾನು ನನ್ನ ಪತಿ ಅವರ ಬಾಯಿಗೆ ನೀರು ಹಾಕಿದೆವು. ಈಗ ನನ್ನ ಅಕ್ಕಂದರೆಲ್ಲ ಬಂದಿದ್ದರು. ಮತ್ತು ಅವರೆಲ್ಲರೂ ಸಂಜೆ ಬಂದಿದ್ದರು. ನಾವು ಸಂಜೆ ಬಂದಿದ್ದು ಬೆಳಗ್ಗೆ ಹೊರಟು ಸಂಜೆ ಬಂದಿದ್ದೆವು. ಅದೇ ದಿವಸ ಪಕ್ಕದ ಮನೆಯಲ್ಲೆಲ್ಲರೂ ಬಂದು ನೋಡಿದರು. ಮತ್ತು ಬೆಳಕಿಲದವರು ಬಂದಿದ್ದರು. ರಾತ್ರಿಯೇ ಶವ ಸಂಸ್ಕಾರ ಮಾಡಿದರು. ಮತ್ತು ನಮ್ಮ ಮಿತ್ತೂರು ಭಟ್ಟರು ಬಂದು ಶವ ಸಂಸ್ಕಾರ ಮಾಡಿದರು. ನನ್ನ ತಂದೆಯವರು ತೀರಿ ಹೋದ 11ನೇ ದಿವಸ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೆ. ಆದರೆ ನನ್ನ ಅಕ್ಕಂದಿರೆಲ್ಲ ಅಲ್ಲೇ ಹನುಮಜ್ಜೆಯಲ್ಲೇ ಉಳಿದಿದ್ದರು. ನಾನು ನನ್ನ ಪತಿ ಜೊತೆಯಲ್ಲಿ ಮೈಸೂರಿಗೆ ಬಂದಿದ್ದೆ. ನನ್ನ ತಂದೆ ತೀರಿದ ಮಾರನೇ ದಿವಸ 11ನೇ ದಿವಸ ವಾಪಸ್ ತಿರುಗಿ ಹನುಮಜ್ಜೆಗೆ ಬಂದೆ. ಅವರ ಕಾರ್ಯಕ್ರಮ ಎಲ್ಲವನ್ನು ಹನುಮಜ್ಜೆಯಲ್ಲಿ ಸರಿಯಾಗಿ ಮಾಡಿದ್ದರು. ಮಾರನೇ ದಿವಸ ನಾವು ಬಸ್ಸಿನಲ್ಲಿ ಮೈಸೂರಿಗೆ ಬಂದೆವು. ಮಾವನವರಿಗೆ ಕುಕ್ಕುಪುಣಿಯಲ್ಲಿದ್ದಾಗ ಆಗಾಗ ಅಸ್ತಮಾ ತೊಂದರೆ ಕೊಡುತ್ತಿತ್ತು. ಆದರೆ ಮೈಸೂರಿಗೆ ಬಂದ ಬಳಿಕ ಅವರ ಆರೋಗ್ಯ ಒಳ್ಳೆಯದಾಗುತ್ತಾ ಬಂತು. ಇಲ್ಲಿನ ಹವೆಯಿಂದಾಗಿ ಅವರಿಗೆ ಅಸ್ತಮಾ ಬರುವುದು ಕಡಿಮೆಯಾಗಿತ್ತು. ಅವರು ದಿನನಿತ್ಯ 2-3 ಕಿಲೋಮೀಟರ್ ವಾಕಿಂಗ್ ಹೋಗಿ ಬರುತ್ತಿದ್ದರು. ಅವರಿಗೆ ಇಲ್ಲಿ ಒಬ್ಬರು ದೇವಸ್ಥಾನದ ಅರ್ಚಕರ ಪರಿಚಯವಾಯಿತು. ಹಾಗೆ ಮಾವನವರು ಆಗಾಗ ದೇವಸ್ಥಾನಕ್ಕೂ ಹೋಗಿ ಬರುತ್ತಿದ್ದರು. ಇಲ್ಲಿನ ಅಂಚೆ ಆಫೀಸಿಗೆ ಹೋಗಿ ಕಾರ್ಡು, ಇನ್ಲ್ಯಾಂಡ್ ಲೆಟರು ಮೊದಲಾದವನ್ನು ತಂದು ನಮ್ಮೂರಿನ ನಂಟರಿಗೆ ಮತ್ತು ಪರಿಚಯದವರಿಗೆ ಕಾಗದ ಬರೆದು ಅವರೇ ಪೋಸ್ಟ್ ಆಫೀಸಿಗೆ ಹೋಗಿ ಪೋಸ್ಟ್ ಮಾಡಿ ಬರುತ್ತಿದ್ದರು. ನಮ್ಮಲ್ಲಿ ಒಂದು ಕಪ್ಪು ಬೆಳಕು TV ಇತ್ತು. ಬೆಳಗ್ಗೆ 9ರಿಂದ 10 ಗಂಟೆ ತನಕ ಅದರಲ್ಲಿ ಬರುವ ರಾಮಾಯಣ ಸಿನಿಮಾವನ್ನು ನಾನು ಮತ್ತು ಅವರು ನೋಡುತ್ತಿದ್ದೆವು. ಅದು ಹಿಂದಿಯಲ್ಲಿರ್ತಿತ್ತು. ಆದರೆ ಕತೆ ಗೊತ್ತಿದ್ದುದರಿಂದ ಹಿಂದಿ ತಿಳಿಯದಿದ್ದರೂ ಏನೂ ತೊಂದರೆಯಾಗುತ್ತಿರಲಿಲ್ಲ. ಒಂದು ದಿವಸ ನಾನು ಮತ್ತು ನನ್ನ ಪತಿ ಮಾವನವರನ್ನು ಕರೆದುಕೊಂಡು ಆಟೋದಲ್ಲಿ ಮೈಸೂರು ಅರಮನೆಯ ಲೈಟ್ ನೋಡಲು ಹೋಗಿದ್ದೆವು. ಪ್ರತಿ ಭಾನುವಾರ ರಾತ್ರಿ 7 ಗಂಟೆಯಿಂದ 8 ಗಂಟೆ ತನಕ ಪೂರ್ತಿ ಅರಮನೆ ಜಗಮಗಿಸುವ ಲೈಟಿನಿಂದ ನೋಡಲು ತುಂಬ ಸುಂದರವಾಗಿ ಕಾಣಿಸುವ ಹಾಗೆ ಮಾಡುತ್ತಿದ್ದರು. ಆ ಅದ್ಭುತವನ್ನು ನೋಡಿ ಮಾವನವರಿಗೆ ತುಂಬ ಸಂತೋಷವಾಯಿತು. ನಾವು ಅಲ್ಲಿ 10 ಮಿನಿಟ್ ಹೊತ್ತು ಲೈಟ್ ನೋಡಿ ಆಟೋದಲ್ಲಿ ಮನೆಗೆ ಹಿಂದಿರುಗಿದೆವು.
ನಮ್ಮ ಮನೆಯಲ್ಲಿ BSNL ಲ್ಯಾಂಡ್ಲೈನ್ ಫೋನ್ ಇತ್ತು. 1993ರಲ್ಲಿ ನನ್ನ ದೊಡ್ಡ ಭಾವನವರ ಕರೆ ಬಂತು. ಕುಕ್ಕುಪುಣಿ ಸಹಕಾರವನ ಮನೆಯಲ್ಲಿ ನನ್ನ ಮೈದುನ ಗಂಗಾಧರ ಭಾವನವರು ತೀರಿ ಹೋದರೆಂದು ಅವರು ತಿಳಿಸಿದರು. ಅಲ್ಲಿ ಅಂಗಳ ಬದಲಿ ಕೆಳಗೆ ಒಂದು ತೋಡಿತ್ತು. ಗಂಗಾಧರ ಭಾವನವರು ಅಂಗಳದ ಅಂಚಿನಲ್ಲಿ ನಿಂತು ಕೆಳಗೆ ಬಗ್ಗಿದಾಗ ತೋಡಿಗೆ ಬಿದ್ದರಂತೆ. ಅಲ್ಲಿದ್ದ ಕಲ್ಲಿನ ಮೇಲೆ ಬಿದ್ದುದರಿಂದ ತಲೆಗೆ ಪೆಟ್ಟಾಗಿ ಆಗಲೇ ಅವರ ಜೀವ ಹೋಗಿತ್ತಂತೆ. ಅವರು ಬಿದ್ದ ಸದ್ದು ಕೇಳಿ ಕೆಲಸದವರು ಮನೆಯವರು ಕೂಡಲೇ ಬಂದರಂತೆ. ಅವರನ್ನು ಕೂಡಲೇ ಪುತ್ತೂರಿಗೆ ಆಸ್ಪತ್ರೆಗೆ ಸೇರಿಸಿದರಂತೆ. ಡಾಕ್ಟರ್ ಶವ ಪರೀಕ್ಷಿಸಿ ಮರಣ ಪತ್ರ ಬರೆದುಕೊಟ್ಟರಂತೆ. ಶವವನ್ನು ಆಮೇಲೆ ಸಹಕಾರವನಕ್ಕೆ ತಂದು ಮನೆಯ ಹಿತ್ತಿಲಿನಲ್ಲಿ ಸುಟ್ಟರಂತೆ. ಸುದ್ದಿ ತಿಳಿದ ನಾವು ಕಾರಿನಲ್ಲಿ ಊರಿಗೆ ಹೋದಾಗ ಸಂಜೆಯಾಗಿತ್ತು. ಗಂಗಾಧರ ಭಾವನರ ಶವವನ್ನು ನಮಗೆ ನೋಡಲು ಸಾಧ್ಯವಾಗಲಿಲ್ಲ. ಅದು ಸಾಧಾರಣ ಮರಣವಾಗಿಲ್ಲವಾದ್ದರಿಂದ ಬೇಗನೆ ಸುಟ್ಟರಂತೆ. ಗಂಗಾಧರ ಭಾವನವರಿಗೆ 2 ಗಂಡು ಮಕ್ಕಳು. ದೊಡ್ಡ ಮಗ ನಾರಾಯಣನಿಗೆ ಉಪನಯನವಾಗಿತ್ತು. ಅಲ್ಲಿ 1 ದಿವಸ ಉಳಿದು ನಾನು ಮತ್ತು ನನ್ನ ಪತಿ ಮೈಸೂರಿನಿಂದ ಬಂದ ಬಾಡಿಗೆ ಕಾರಿನಲ್ಲಿ ಹಿಂದಿರುಗಿ ಮೈಸೂರಿಗೆ ಬಂದೆವು. ಮಾವನವರು ಕೆಲವು ದಿವಸ ಕುಕ್ಕುಪುಣಿಯಲ್ಲೇ ಉಳಿಯುತ್ತೇನೆಂದು ಹೇಳಿದರು. 11ನೇ ದಿವಸದ ಕಾರ್ಯಕ್ರಮವನ್ನು ಉಪ್ಪಿನಂಗಡಿಯ ದೇವಸ್ಥಾನದಲ್ಲಿ ಮಾಡಿದ್ದರು. ಆ ಕಾರ್ಯಕ್ರಮದ ಹಿಂದಿನ ದಿವಸ ನಾನು ಮತ್ತು ನನ್ನ ಪತಿ ಸಹಕಾರವನಕ್ಕೆ ಹೋಗಿದ್ದೆವು. ಮಾರನೇ ದಿವಸ ನಾವು ಬೇರೆಯವರ ಜೊತೆ ಉಪ್ಪಿನಂಗಡಿಗೆ ಹೋಗಿ ಕಾರ್ಯಕ್ರಮವೆಲ್ಲ ಮುಗಿದ ಬಳಿಕ ಸಹಕಾರವನಕ್ಕೆ ಬಂದೆವು. ಶ್ಯಾಮನನ್ನು ಕಳೆದುಕೊಂಡುದು. 1993 ಜೂನ್ ತಿಂಗಳ ರಜೆಯಲ್ಲಿ ನಮ್ಮ ಮಗ ಶ್ಯಾಮ ಪೂನಾದಿಂದ ಬಂದ. ಅವನಿಗೆ ಆರೋಗ್ಯ ಸರಿ ಇರಲಿಲ್ಲ. ಮನೆಗೆ ಬಂದ ಮೇಲೆ ವಾಂತಿ ಆಯಿತು, ಜ್ವರವೂ ಇತ್ತು. ಅವನಿಗೆ ಏನಾಗುತ್ತಿದೆ ಎಂದು ನನಗೂ ತಿಳಿಯಲಿಲ್ಲ. ಆಗ ನಮ್ಮ ಜೊತೆ ಮಾವನವರು ಇರಲಿಲ್ಲ. ಮಾಲತಿ ನಮ್ಮ ಜೊತೆಯಲ್ಲಿದ್ದಳು. ವಾಂತಿಯಾಗುತ್ತದೆ ಎಂದು ಶ್ಯಾಮ ಯಾವ ಆಹಾರವನ್ನು ತಿನ್ನಲಿಲ್ಲ. ಪ್ರಕೃತಿ ಚಿಕಿತ್ಸೆ ಎಂದು ಅವನು ಸ್ವಲ್ಪ ಹಸಿ ತರಕಾರಿ ತಿಂದ. ಅದೂ ಅವನಿಗೆ ಸೇರಲಿಲ್ಲ. ಮಲೆಯಕೊಂಡೇ ಇದ್ದ. ನಮ್ಮ ಮಕ್ಕಳಿಬ್ಬರು ಕೆಲವು ವರ್ಷಗಳಿಂದ ಪ್ರಕೃತಿ ಚಿಕಿತ್ಸೆ ಮಾಡಿಕೊಂಡಿದ್ದರು. ಪುನಾದಲ್ಲಿದ್ದಾಗ ಅವರಿಬ್ಬರು ಹಸಿ ತರಕಾರಿಯ ಮೊಳಕೆ ಬರಿಸಿದ ಕಾಳುಗಳನ್ನು ತಿನ್ನುತ್ತಾ ಜ್ಯೂಸ್ ಮಾತ್ರ ಕುಡಿಯುತ್ತಿದ್ದರು. ಹೀಗಾಗಿ ಶ್ಯಾಮ ಇಲ್ಲಿಗೆ ಬಂದಾಗ ನಾನು ಮಾಡಿದ ಅಡಿಗೆಯನ್ನು ಉಣ್ಣಲಿಲ್ಲ. ಅವನಿಗೆ ಸರಿಯಾದ ಆಹಾರವಿಲ್ಲದೆ ತುಂಬ ನಿತ್ರಾಣವಾಯಿತು. ಅವನಿಗೆ ನಾನು ಮತ್ತು ಮಾಲತಿ ಮದ್ದು ಕುಡಿಸಲು ಪ್ರಯತ್ನಿಸಿದೆವು, ಆದರೆ ಅವನು ಕುಡಿಯಲಿಲ್ಲ. ಮಾರನೇ ದಿವಸ ಅವನು ನಿತ್ರಾಣದಿಂದ ಬಚ್ಚನಲ್ಲಿ ಬಿದ್ದು ಬಿಟ್ಟ. ಆಗ ಶಂಕರ ಭಟ್ಟರು CILಗೆ ಹೋಗಿದ್ದರು. ಅವರಿಗೆ ಫೋನ್ ಮಾಡಿ ವಿಷಯ ತಿಳಿಸಿದೆವು. CILನಿಂದ ಅವರು ತಮ್ಮ ಗೆಳೆಯ ಜಯರಾಮ್ ಮತ್ತು ವರಿಯಾಣಿ ಅವರೊಂದಿಗೆ ಜಯರಾಮ್ ಅವರ ಕಾರಿನಲ್ಲಿ ಬಂದರು. ಶ್ಯಾಮನನ್ನು ಅವರು ವಿನಾಯಕ ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಮಾಲತಿಯು ಅವರ ಜೊತೆ ಹೋದಳು. ಅಲ್ಲಿ ಅವನನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಡ್ರಿಪ್ ಕೊಡಿಸಿದರು. ಮೊದಲು ಶ್ಯಾಮನಿಗೆ ಎಚ್ಚರವಿರಲಿಲ್ಲ. ಎಚ್ಚರವಾದಾಗ ಡ್ರಿಪ್ ಕೊಡಿಸುತ್ತಾರೆಂದು ತಿಳಿದೊಡನೆ ಅದನ್ನು ತೆಗೆಯಲು ಪ್ರಯತ್ನಪಟ್ಟನಂತೆ. ಅಲ್ಲಿದ್ದ ನರ್ಸ್ ಹೇಗಾದರೂ ಮಾಡಿ ಅವನನ್ನು ಒಪ್ಪಿಸಿದರಂತೆ. ಮಾಲತಿ ಅವನ ಜೊತೆಯಲ್ಲಿದ್ದು ಅವನ ಕೈಯನ್ನು ಹಿಡಿದುಕೊಂಡಳು. ಶಂಕರ ಭಟ್ಟರು ಅವರ ಗೆಳೆಯರ ಜೊತೆ CILಗೆ ಹಿಂದಿರುಗಿದರು. ನಾನು ಮನೆ ಕೆಲಸದಲ್ಲಿದ್ದುದರಿಂದ ಮನೆಯಲ್ಲೇ ಇದ್ದೆ. ಸಂಜೆ ಶಂಕರ ಭಟ್ಟರು ನನ್ನನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋದರು. ಶ್ಯಾಮನಿಗೆ ಜಾಂಡೀಸ್ ಕೊನೆಯ ಸ್ಟೇಜ್ನಲ್ಲಿದ್ದು ಮೈಯೆಲ್ಲ ಅರಸಿನವಾಗಿತ್ತು. ಅವನಿಗೆ ಎಚ್ಚರವಿರಲಿಲ್ಲ. ಕೋಮಾದಲ್ಲಿದ್ದ ಡಾಕ್ಟರು ಅವನನ್ನು ನೀವು ಜಾಂಡೀಸ್ ಶುರುವಾದ ಕೂಡಲೇ ಇಲ್ಲಿಗೆ ಕರೆದುಕೊಂಡು ಬರಬೇಕಾಗಿತ್ತು ಎಂದು ಹೇಳಿದರು. ಕೋಮಾದಲ್ಲಿ 1 ದಿವಸ ಇದ್ದು ಶ್ಯಾಮ ಆಸ್ಪತ್ರೆಯಲ್ಲಿ ತೀರಿ ಹೋದ. ಅವನಿಗೆ ಆಗ 22 ವರ್ಷವಾಗಿತ್ತು. ಅಳುಬಾರದೆ ನಾನು ಮೂಕಿಯಾಗಿದ್ದೆ. ಮಾಲತಿ ಅಳುತ್ತಿದ್ದಳು. ಶವವಾಹಿನಿಯಲ್ಲಿ ಅವನ ಶವವನ್ನು ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿ ಸುಟ್ಟೆವು. ನಾರಾಯಣನಿಗೆ ಫೋನ್ ಮಾಡಿ ಸುದ್ದಿ ತಿಳಿಸಿದೆವು. ಅವನಿಗೂ ತಮ್ಮನನ್ನು ಕಳೆದುಕೊಂಡು ತುಂಬ ಬೇಸರವಾಗಿತ್ತು. ಶ್ಯಾಮ ಪೂನದಿಂದ ಹೊರಡುವಾಗ ಮೈಸೂರಿಗೆ ಕಳಿಸಿಕೊಳ್ಳಲು ಅವನು ಸ್ಟೇಷನಿಗೆ ಹೋಗಿದ್ದನಂತೆ. ಶ್ಯಾಮನಿಗೆ ರೈಲಲ್ಲಿ ಓದಲು ಅಲ್ಲಿ ಇದ್ದ ಬುಕ್ ಸ್ಟಾಲ್ನಲ್ಲಿ ವಾಮಿಸಿಕೊಂಡು ಕೊಟ್ಟಿದ್ದನಂತೆ. ಶ್ಯಾಮ ತೀರಿ ಹೋದ ಸುದ್ದಿ ತಿಳಿದು ಮಾರನೇ ದಿವಸ ಪುತ್ತೂರಿನಿಂದ ನನ್ನ ಅಣ್ಣ ಮತ್ತು ಕುಂಚಿನಡ್ಕದ ನನ್ನ ಅತ್ತಿಗೆ ಅಳಿಯ ಸುಬ್ರಹ್ಮಣ್ಯ ಕಾರಿನಲ್ಲಿ ಬಂದಿದ್ದರು. ಮಾಲತಿಯು ಶ್ಯಾಮನಾಗೆ ಪ್ರಕೃತಿ ಚಿಕಿತ್ಸೆ ಮಾಡುತ್ತಿರುವುದನ್ನು ತಿಳಿದು ನನ್ನ ಅಣ್ಣ ಅವಳನ್ನು ಪರೀಕ್ಷಿಸಿ ಅವಳಿಗೂ ಸ್ವಲ್ಪ ಜಾಂಡೀಸ್ ಬರುವ ಸೂಚನೆ ಇದೆ ಎಂದು ಹೇಳಿದರು. ರೋಗಕ್ಕೆ ನಾವೇ ಚಿಕಿತ್ಸೆ ಮಾಡಿಕೊಂಡಿರಬಾರದು. ನಾನು ಡಾಕ್ಟರ್ ಆದರೂ ನನಗೆ ಕಾಯಿಲೆ ಬಂದಾಗ ಬೇರೆ ಡಾಕ್ಟರ್ಗೆ ಹೋಗಿ ಚಿಕಿತ್ಸೆ ಮಾಡಿಸಿಕೊಳ್ಳುತ್ತೇನೆ ಎಂದು ಹೇಳಿದರು. ಆಮೇಲೆ ನಮಗೆ ಸಮಾಧಾನ ಹೇಳಿ ಮಧ್ಯಾಹ್ನ ನಮ್ಮಲ್ಲಿ ಊಟ ಮಾಡಿ ನನ್ನ ಅಣ್ಣ ಮತ್ತು ಸುಬ್ರಹ್ಮಣ್ಯ ಅವರು ಬಂದ ಕಾರಿನಲ್ಲಿ ಪುತ್ತೂರಿಗೆ ಮರಳಿದರು. ನನ್ನ ಶ್ಯಾಮನಿಗೆ ಆಗ 22 ವರ್ಷವಾಗಿದ್ದರೂ ಉಪನಯನವಾಗಿರಲಿಲ್ಲ. ಶ್ಯಾಮನು ತೀರಿ ಹೋದ 3ನೇ ದಿವಸ ಶಂಕರ ಭಟ್ಟರು ನಮ್ಮ ಪರಿಚಯದ ಪುರೋಹಿತರಾದ
ಶ್ರೀಧರ ಭಟ್ಟರ ಜೊತೆ ಸ್ಮಶಾನಕ್ಕೆ ಹೋಗಿ ಅಲ್ಲಿಂದ ಶ್ಯಾಮನ ಮೂಳೆಗಳನ್ನು ಸಂಗ್ರಹಿಸಿ ಹೊಸ ಮಡಿಕೆಯಲ್ಲಿಟ್ಟು ತೆಗೆದುಕೊಂಡು ಬಂದರು. ಶ್ರೀಧರ ಭಟ್ಟರು ಹೇಳಿದಂತೆ ಅದರಲ್ಲಿ ಸ್ವಲ್ಪ ಮೂಳೆಯನ್ನು ಶ್ರೀರಂಗಪಟ್ಟಣದ ಹೊಳೆಯಲ್ಲಿ ಹಾಕಿದ್ದರು. ಉಳಿದವನ್ನು ಮಡಕೆ ಸಹಿತ ಚೀಲದಲ್ಲಿ ಇಟ್ಟಿದ್ದರು. ಶ್ಯಾಮ ತೀರಿ ಹೋದ 10ನೇ ದಿವಸ ಶಂಕರ ಭಟ್ಟರು ನಮ್ಮೂರಿನಲ್ಲಿ ಉಪ್ಪಿನಗಡಿಗೆ ಹತ್ತಿರ ಇರುವ ಹನುಮಜ್ಜೆಯಲ್ಲಿ ನನ್ನ ಅಣ್ಣ ನಾರಾಯಣನ ಮನೆಗೆ ಹೋದರು. ಮಾರನೇ ದಿವಸ ನನ್ನ ಅಣ್ಣನ ಜೊತೆ ಉಪ್ಪಿನಂಗಡಿಗೆ ಹೋಗಿ ಅಲ್ಲಿನ ದೇವಸ್ಥಾನದ ಅರ್ಚಕರ ನೆರವಿನಿಂದ ಮಾಡಬೇಕಾದ ಕ್ರಿಯೆಗಳನ್ನೆಲ್ಲ ಮಾಡಿ ಅಲ್ಲಿಯೇ ಊಟ ಮಾಡಿ ನನ್ನ ಅಣ್ಣನ ಮನೆಗೆ ಬಂದರು. ಭಾರತಿಗೆ ಬರಬೇಕಾಗಿತ್ತು ಎಂದು ಶಂಕರ ಭಟ್ಟರ ಹತ್ತಿರ ನನ್ನ ಅಣ್ಣ ಹೇಳಿದನಂತೆ. ಆದರೆ ನಾನು ತುಂಬ ಬೇಸರಲ್ಲಿದ್ದುದರಿಂದ ಹೋಗಿರಲಿಲ್ಲ. ಶಂಕರ ಭಟ್ಟರು ಅದೇ ದಿವಸ ರಾತ್ರಿ ಅಲ್ಲಿಂದ ಹೊರಟು ಬಸ್ಸಿನಲ್ಲಿ ಮೈಸೂರಿಗೆ ಬಂದರು. 4 ದಿವಸದ ಬಳಿಕ ಮಾಲತಿಗೆ ಜಾಂಡೀಸಿನಿಗೆ ಜ್ವರ ಶುರುವಾಯಿತು. ಆದರೆ ಅವಳು ಯಾವ ಮದ್ದನ್ನು ತೆಗೆದುಕೊಳ್ಳಲು ಒಪ್ಪದಿದ್ದುದರಿಂದ ಅವಳಿಗೆ ಪ್ರಕೃತಿ ಚಿಕಿತ್ಸೆ ಮಾಡಿಸೋಣ ಎಂದು ನಾವು ಆಲೋಚಿಸಿದೆವು. ವಿಚಾರಿಸಿದಾಗ ಬೆಂಗಳೂರಿನಲ್ಲಿ ಜಿಂದಾಲ್ ಎಂಬ ಪ್ರಕೃತಿ ಚಿಕಿತ್ಸೆ ಕೇಂದ್ರ ಇದೆ ಎಂದು ತಿಳಿಯಿತು. ಹಾಗೆ ನಾವು ಕಾರಿನಲ್ಲಿ ಜಿಂದಾಲ್ಗೆ ಹೋದೆವು. ಅಲ್ಲಿನ ವೈದ್ಯರು ಮಾಲತಿಯನ್ನು ಪರೀಕ್ಷಿಸಿ ಅರಿಸಿನ ಕಾಯಿಲೆ ಬಂದವರನ್ನು ನಾವು ಇಲ್ಲಿ ತೆಗೆದುಕೊಳ್ಳುವುದಿಲ್ಲ, ಕಾಯಿಲೆ ಗುಣವಾದ ಬಳಿಕ ಬನ್ನಿ, ಇಲ್ಲೇ ಪಕ್ಕದಲ್ಲಿರುವ ಅಲೋಪತಿ ಆಸ್ಪತ್ರೆಯಲ್ಲಿ ಈ ಕಾಯಿಲೆಗೆ ಚಿಕಿತ್ಸೆ ಮಾಡುತ್ತಾರೆ ಎಂದು ಹೇಳಿದರು. ಆದರೆ ಮಾಲತಿ ಆಸ್ಪತ್ರೆಗೆ ಹೋಗಿ ಇಂಜೆಕ್ಷನ್ ಇಲ್ಲವೇ ಮದ್ದು ತೆಗೆದುಕೊಳ್ಳಲು ಒಪ್ಪಲಿಲ್ಲ. ಹಾಗಾಗಿ ನಾವು ಕಾರಿನಲ್ಲಿ ಬೆಂಗಳೂರಿನಲ್ಲಿರುವ ನನ್ನ ತಂಗಿ ಶಿವಕುಮಾರಿ ಮನೆಗೆ ಹೋದೆವು. ಅವಳ ಮನೆಯಲ್ಲಿ ಅವಳ ಗಂಡ ರಾಮಚಂದ್ರ ರಾವ್ ಮತ್ತು ಅವರ ಮಕ್ಕಳು ರವಿ ಮತ್ತು ಪ್ರವೀಣ ಇದ್ದರು. ಅವರಲ್ಲಿ ಡಾಕ್ಟರ್ ಆಗಿದ್ದ ಬಳಿಕಿಲ ಶ್ಯಾಮಸುಂದರನಿಗೆ ಒಮ್ಮೆ ಮಾಲತಿಯನ್ನು ತೋರಿಸಿ ಎಂದು ಹೇಳಿದರು. ಡಾಕ್ಟರ್ ಶ್ಯಾಮಸುಂದರ ನನ್ನ ದೊಡ್ಡ ಚಿಕ್ಕಪ್ಪನ ಮಗ. ಅವರು ಗಿರಿನಗರದಲ್ಲಿದ್ದರು. ಅವರಿಗೆ ನಾವು ಫೋನ್ನಲ್ಲಿ ಮಾಲತಿ ವಿಷಯ ತಿಳಿಸಿದೆವು. ಅವರು ಕೂಡಲೇ ನನ್ನ ತಂಗಿಯ ಮನೆಗೆ ಬಂದರು. ಮಾಲತಿಯನ್ನು ಪರೀಕ್ಷಿಸಿ ಅರಸಿನ ಕಾಯಿಲೆಗೆ ಕಬ್ಬಿನ ಹಾಲು ಎಳನೀರು ಕುಡಿಯುತ್ತಿರಬೇಕು ಎಂದು ಹೇಳಿದರು. ಇನ್ನೊಮ್ಮೆ ಕಾಯಿಲೆ ಬರದಂತೆ ವಾಸಿಯಾದ ಬಳಿಕ ಒಂದು ಇಂಜೆಕ್ಷನ್ ತೆಗೆದುಕೊಳ್ಳಬೇಕು ಎಂದು ಹೇಳಿದರು. ನಾವು ಆ ದಿವಸ ಶೋಭಾ ಮನೆಯಲ್ಲಿ ಉಳಿದು ಮಾರನೇ ದಿವಸ ಮೈಸೂರಿಗೆ ಹೋದೆವು. ಶಂಕರ ಭಟ್ಟರು ಬಾಟಲಿ ತೆಗೆದುಕೊಂಡು ಕಬ್ಬಿನ ಹಾಲು ಹಿಂಡುವ ಜಾಗಕ್ಕೆ ಹೋಗಿ ಹಾಲು ತೆಗೆದುಕೊಂಡ ಬಳಿಕ ಎಳನೀರಿನವನ ಹತ್ತಿರ ಹೋಗಿ 2 ಎಳನೀರು ತೆಗೆದುಕೊಂಡು ಬಂದರು. ಹೀಗೆ ಪಥ್ಯದ ಆಹಾರದಲ್ಲಿದ್ದ ಮಾಲತಿಗೆ 1 ವಾರದಲ್ಲಿ ಜಾಂಡೀಸ್ ಕಾಯಿಲೆ ಗುಣವಾಯಿತು. ಎಂದಿನಂತೆ ಅವಳು ಸಂಜೆ ಕ್ಲಾಸಿಗೆ ಹೋಗತೊಡಗಿದಳು ಮತ್ತು AMIE ಪರೀಕ್ಷೆಗೆ ಓದಲು ತೊಡಗಿದಳು.